ವನವಾಸದಲ್ಲಿ ಬಳಲಿ ಬಂದೆವು ನಿನ್ನ ಪಾದ ತಡಿಯಲಿ ಇರುವೆವು. ವನವಾಸದಲ್ಲಿ ಬಳಲಿ ಬಂದೆವು ನಿನ್ನ ಪಾದ ತಡಿಯಲಿ ಇರುವೆವು. ನಮ್ಮ ಬಾಳ ಬತ್ತಳಿಕೆಗಳು ನಮ್ಮ ಬಾಳ ಬತ್ತಳಿಕೆಗಳು ನಿನ್ನ ವಶಕ್ಕೆ ನೀಡುವೆ ತಾಯಿ. ನಿನ್ನ ವಶಕ್ಕೆ ನೀಡುವೆ ತಾಯಿ. ದೇವಿ ಶಾಂಭವಿ ಮಾಂಕಾಳಿ ಮಾಧವಿ ವನದಿ ಬಳಲಿ ಬಂದೆವು ತಾಯಿ ನಿನ್ನ ಪಾದ. ಅಜ್ಞಾತವಾಸ ಮುಗಿಯುವವರೆಗೆ ಎದರು ತೊಡರು ಬಾರದ ಹಾಗೆ. ಅಜ್ಞಾತವಾಸ ಮುಗಿಯುವವರೆಗೆ ಎಡರು ತೊಡರು ಬಾರದ ಹಾಗೆ. ಕರುಣೆ ತೋರಿ ರಕ್ಷಿಸುವಿದೆ. ಕರುಣೆ ತೋರಿ ರಕ್ಷಿಸುವಿದೆ. ಕರವ ಮುಗಿದು ಬೇಡುವೆ ನಿಮಗೆ. ಕರವ ಮುಗಿದು ಬೇಡುವೆ ನಿಮಗೆ. ದೇವಿ ಶಾಂಭವಿ ಮಾಂಕಾಳಿ ಮಾಧವಿ. ದೇವಿ ಶಾಂಭವಿ ಮಾಂಕಾಳಿ ಮಾಧವಿ. ಮಾಂಕಾಳಿ ಮಾಧವಿ ಮಾಧವಿ. ಅಮ್ಮ ಬನ್ನಿ ಮಾಂಕಾಳಿ ಲಕ್ಷ್ಮೀ ಧರ್ಮ ದೇವತೆ. ಅರಣ್ಯವಂ ಸಂಚರಿಸಿ ನಿನ್ನ ಪಾದ ಸನ್ನಿಧಿಗೆ ಬಂದಿರುವೆವು. ನಿನ್ನ ಪಾದ ಸನ್ನಿಧಿಯಲ್ಲಿ ಹರಕೆ ಮಾಡುವುದೇನೆಂದರೆ 1 ವರ್ಷ ಕಾಲ ಪರ್ಯಾಂತರವಾಗಿ ಈ ಅಜ್ಞಾತವಾಸ ಇರುವುದು. ನಮಗೆ ದಾವ ರೀತಿ ಎಡರು ತೊಡರು ಬಾರದಂತೆ ನೀನೇ ರಕ್ಷಿಸಬೇಕು ತಾಯಿ ಸೌಖ್ಯ ಪ್ರದಾಯಿ. ಈ ಬಾಣ ಬತ್ತಳಿಕೆಗಳು ಯಾರ್ಯಾರಿಗೂ ವಶವಾಗಬಾರದು. ಪಾರ್ಥನಿಗೆ ಮಾತ್ರ ವಶವಾಗಲಿ. ವಾಯುಸುತನಾದ ಭೀಮೇಶನು ಬಂದು ಕೇಳಿದರೆ ಇಷ್ಟು ಮಾತ್ರಕ್ಕೆ ಕೊಡಬೇಡ. ಪಂಚಭೂತಗಳ ಸಾಕ್ಷಿಯಾಗಿ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ವಾಯುಸುತನಾದ ಭೀಮೇಶನು ಬಂದು ಕೇಳಿದರೆ ವಶವಾಗಬಾರದು ತಾಯಿ ಸೌಖ್ಯ ಪ್ರದಾಯಿ. ನಮ್ಮ ಅಣ್ಣನಾದ ಧರ್ಮರಾಯನನ್ನ ಎಂತ ನುಡಿಯನ್ನು ನುಡಿಯಬಹುದು? ಓ ಅಣ್ಣ ಧರ್ಮನಂದನ, ಉಗ್ರತರ ವಚನ ರಚನಗಳ ಕೇಳಿದೆಯೋ? ಅಹೋ ಅಣ್ಣ ಧರ್ಮ ಭೂಪತಿ, ಎಂತ ಮಾತನ್ನಾಡಿದೆ. ಪಾರ್ಥನಿಗೆ ಒಬ್ಬನಿಗೆ ವಸಿಯಾಗಬೇಕು ಎನ್ನಗೆ ಬೇಡವೇ ಹೇಗೆ? ನಿನ್ನ ಪಾಲಿಗೆ ಕೌರವನಾದನೇ ಹೇಗೆ? ಇದು ನಿನ್ನಗೆ ನ್ಯಾಯವೇ ಸರಿ? ನಾನು ಪರಿಪರಿಯಿಂದ ನಿಮ್ಮನ್ನು ನಂಬಿದಕ್ಕೆ
ನೀನು ಇಂಥ ನುಡಿಗಳನ್ನು ನುಡಿಯಬಹುದೇ? ಅಹೋ ಅಣ್ಣ ಧರ್ಮನಂದನ, ಹತವನ್ನಾನೇ ಮೀರಿಕೊಳ್ಳುತ್ತರದಾವ ದೇವತೆಗಳ ಆಜ್ಞೆ ಏನ ಮಾಡಬಹುದು? ಈಕೋ ನಿನ್ನ ಆಜ್ಞೆಯಂ ಮೀರಿದೆ ಸಿಡಿಲ್. ಈ ಗದೆಯನ್ನು ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಹೋಗಿ ಗುರುಕುಲವೆಲ್ಲ ಸದೆ ಬಡದು ಬರುವೆ. ಅವು ಅಣ್ಣಯ್ಯ, ಆದರೆ ಆ ಕುಲ ಕಂಟಕರಾದ ಕೌರವರ ಅರಿಗಿನ ಮನೆಯಮ್ಮ ಕಟ್ಟಿಸಿ ಅದರೊಳಗೆ ನಮ್ಮೆಲ್ಲಾರನ್ನ ಬಗೆಸಿ ಮಧ್ಯರಾತ್ರಿಯಲ್ಲಿ ಸುಟ್ಟು ಹೋಗಲೆಂದ ಅಗ್ನಿಯಮ್ಮ ಹಚ್ಚಿದ ಕಾಲದಲ್ಲಿ ಎನ್ನ ಭುಜ ಬಲದ ಸಾಹಸದಿಂದ ನಿಮ್ಮೆಲ್ಲಾರ ನಮ್ಮ ಕಡೆಗೆ ತಂದವನ ನಾನು ಅಥವಾ ಈ ಅಗ್ರಜ, ನೀವೆಲ್ಲಾರು ನಿದ್ರಿಯಿಂದ ಮಲಗಿರುವ ವೇಳೆಯಲ್ಲಿ ನಿಮ್ಮೆಲ್ಲರನ ನುಂಗುವ ನಂಬ ಬಂದ ಇಡಂಬಾಸೂರನಂ ಅವನ ಕಾಲಗಳಲ್ಲಿ ಬಿಡುದು ನೆಲಕ್ಕೆ ಅಪ್ಪಳಿಸಿ ಭೂಸೂರರ ಭಯಮಂ ಪರಿಹರಿಸಿದವನು ನಾನು ಅಥವಾ ಈ ಅಣ್ಣಯ್ಯ, ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ